ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು ನೀವು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಇದೇ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಇವೆರಡು ಎಫೆಕ್ಟ್ಸ್ ಫುಲ್ ಪ್ರಾಜೆಕ್ಟ್ ಲಿಂಕ್ನ ನಿಮಗೆ ಕೊಟ್ಟಿರ್ತೀನಿ. ಅವನ್ನ ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಈ ಫಸ್ಟ್ ಒಂದು ಇದು ಬ್ಲ್ಯಾಕ್ ಇದು ಕಲರ್ ಕಾಣ್ತದಲ್ಲ, ಇದನ್ನು ಓಪನ್ ಮಾಡಿಕೊಂಡು ಇದ್ರೊಳಗೆ ಮ್ಯೂಸಿಕ್ ಇರುತ್ತೆ. ಮ್ಯೂಸಿಕ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ಇದು ಇನ್ನೊಂದು ಕಾಣುತ್ತೆ ಅಲ್ಲ ಫೋಟೋ ಇದ್ದಿದ್ದು, ಅದಕ್ಕೆ ಬಂದು ಅಲ್ಲಿ ಸಾಂಗ್ನ ಪೇಸ್ಟ್ ಮಾಡಿ ತಳಗಡೆ ಸ್ಲೈಡ್ ಮಾಡಿ. ಅದನ್ನು ಸ್ಲೈಡ್ ಮಾಡಿದಾದಮೇಲೆ ಇಲ್ಲಿ ನೋಡ್ಬೋದು ನೀವು. ಇದ್ರೊಳಗೆ ಇದನ್ನು ಫಸ್ಟ್ ಒಂದು ಗ್ರೂಪ್ ಇದೆಯಲ್ಲ, ಗ್ರೂಪ್ 1 ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್, ಇಲ್ಲೆಲ್ಲ ಇಲ್ಲಿ ಕೆಳಗಡೆ ಮತ್ತೊಂದು ಗ್ರೂಪ್ ಮಾಡ್ಕೊಂಡು ಅಂತ ಕಾಣ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೆಳಗಡೆ ಸ್ಲೈಡ್ ಮಾಡಿ ಕರೆಕ್ಟಾಗಿ ಈ ರೀತಿ ಮೇಲ್ಗಡೆ ಫೋಟೋ ಕಾಣಂಗೆ ಇಟ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಫೋಟೋನ ಜೂಮ್ ಮಾಡಿಕೊಂಡು ಕರೆಕ್ಟಾಗಿ ಸೈಜಿಗೆ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಡುವೆ ಬರಂಗೆ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನಡುಗೆ ಬರಂಗೆ ಮಾಡ್ಕೊಂಡು ಕೆಳಗಿರೋ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಫಿಲ್ ಆಗಿದೆ, ಅಷ್ಟು ಎಲ್ಲಿ ಜಾಗ ಕಾಣೋದಿಲ್ಲ. ಅದೇ ರೀತಿ ಈ ರೀತಿ ಲಾಸ್ಟಿಗೆ ಬಂದು ಈ ರೀತಿ ಡ್ರ್ಯಾಗ್ ಮಾಡಿದಾದ್ಮೇಲೆ ಮತ್ತೆ ಇವೆಲ್ಲ ಫೋಟೋಕ್ಕೂ ಅದೇ ರೀತಿ ಮಾಡ್ಕೊತ ಹೋಗಿ ಇದನ್ನು ಇನ್ನೊಂದು ನೋಡ್ಕೊಳ್ಳಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕೆಳಗಡೆ ಸ್ಲೈಡ್ ಮಾಡಿ ಫಸ್ಟ್ ಒಂದು ಇದ್ದಿದ್ದು ಫೋಟೋನ ಡಿಲೀಟ್ ಮಾಡಿ ಆಮೇಲೆ ಈ ಥರ ಜೂಮ್ ಮಾಡ್ಕೊಳ್ಳಿ. ಅದನ್ನು ಫೋಟೋನ ಜೂಮ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ಈ ಕಡೆ ಲಾಸ್ಟಿಗೆ ಬಂದು ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಇವು ಅಷ್ಟು ಫೋಟೋಕ್ಕೆ ಅದೇ ರೀತಿ ಮಾಡ್ಕೊಳ್ಳಿ. ಅದೇ ರೀತಿ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇಲ್ಲಿ ಭಾಳ ಉದ್ದ ಆಗಿದೆಯಲ್ಲ, ಅಲ್ಲಿ ಮಟ್ಟ ಹೋಗಬಾರ್ದು. ಇಲ್ಲಿ 2 ಮಾರ್ಕ್ ಕಾಣುತ್ತೆ ಅಲ್ಲ, ನೋಡ್ಬೋದು ನೀವು. ಇಲ್ಲೆಲ್ಲ ಇತ್ತು ಅಂದರೆ 2 ಮಾರ್ಕಿಗೆ ಕ್ಲಿಕ್ ಮಾಡಿ ಇಟ್ಕೊಂಡು 2ನೇ ಮಾರ್ಕಿಗೆ ಎಲ್ಲವೂ ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಭಾಳ ಉದ್ದ ಆಗಿಬಿಡ್ತವೆ ಅವೆಲ್ಲ ಎಫೆಕ್ಟ್ಸು. ಈ ರೀತಿ ಉದ್ದ ಆಗಿದ್ದು ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ನಡುಗು ಈ ರೀತಿ ಕಟ್ಟಾಗಿರ್ತವೆ. ಒಂದೊಂದು ಹೇಳೋಕ್ಕೋಗೋದಿಲ್ಲ. ನೀವು ಫೋಟೋ ಹಾಕಿದಾದ್ಮೇಲೆ ಈ ರೀತಿ ನಡುಗೆ ಕಟ್ಟಾಗಿರ್ತವೆ. ಅವನ್ನ ಇಲ್ಲಿ ನೋಡ್ಕೊಬೋದು ನೀವು. 2 ಮಾರ್ಕ್ ಇದೆ, ಬೀಟ್ ಮಾರ್ಕ್ ಕೊಟ್ಟಿದ್ದೀನಿ ಎಲ್ಲ ಮೇಲೆ. ಅಲ್ಲಿ 11.28 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಅವು ಯಾವ್ಯಾವ ಕಟ್ಟಾಗಿದ್ದಾವೆ ನೋಡಿ ಅವನ್ನ ಈ ರೀತಿ ಇಟ್ಕೊಂಡು ಇಲ್ಲೇ ಎಡಗಡೆ ಮೂಲೆಯಲ್ಲಿ ಒಂದು ಮಾರ್ಕ್ ಅಂತದೆ, ಅದನ್ನು ಕ್ಲಿಕ್ ಮಾಡಿದರೆ ಸಾಕು. ಈ ರೀತಿ ಡ್ರ್ಯಾಗ್ ಆಗುತ್ತೆ. ಈ ಕಡೆ ಮುಂದಾಗಿದ್ದರೆ ಅವನ್ನ ಕಟ್ ಮಾಡ್ಕೊಂಡು ತೋರಿಸಿದ್ನಲ್ಲ, ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನೀವು ಫೋಟೋ ಹಾಕ್ಕೊಂಡು. ಅದಾದಮೇಲೆ ನೋಡ್ಬೋದು ನೀವು ಇಲ್ಲಿ ಫೋಟೋ ಹಾಕೋದು ಹೇಗೆ ಅಂತ. ಅದನ್ನು ಈ ಕಡೆ ಮುಂದೆ ಹಾಕಿ ತೋರಿಸ್ತಿದ್ದೀನಿ, ನೋಡ್ಬೋದು ನೀವು. ಇದೇ ರೀತಿ ಫೋಟೋ ಹಾಕ್ಕೊಳ್ಳಿ. ಇದೇ ರೀತಿ ಫೋಟೋ ಹಾಕ್ಕೊಂಡು ಅದನ್ನು ಫುಲ್ ಸ್ಕ್ರೀನ್ ಮಾಡಿಕೊಂಡು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡಾದ್ಮೇಲೆ ಈ ಫಸ್ಟ್ ಒಂದು ಇದೆಯಲ್ಲ, ಇದರೊಳಗೆ ಎಫೆಕ್ಟ್ಸ್ ಇರುತ್ತೆ. ಈ ಎಫೆಕ್ಟ್ಸ್ ಅಷ್ಟು ಫೋಟೋಕ್ಕೂ ಒಂದೇ ಆಗಿರುತ್ತೆ. ಈ ಫೋಟೋ ಹಾಕ್ಕೊಂಡು ಇಲ್ಲೆಲ್ಲ ಮುಂದ್ಗಡೆ ಇದನ್ನು ಅಷ್ಟು ಫೋಟೋಕ್ಕೂ ಫಸ್ಟ್ ಇದು ಪೇಸ್ಟ್ ಮಾಡಿದಾದ್ಮೇಲೆ ಇದನ್ನು ಓಪನ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮೇಲ್ಗಡೆ ಒಂದು ಆಪ್ಷನು, ಕೆಳಗಡೆ ರೊಟೇಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ಮೇಲೆ ಈ ರೀತಿ ಕ್ಲಿಕ್ ಮಾಡಿ ಇಲ್ಲಿ ಮುಂದೆ ಮೂವ್ ಆಗೋದು ಆಪ್ಷನ್ ಇದೆಯಲ್ಲ, ಪ್ಲೇ ಬಟನ್ ಮುಂದೆ, ಅದನ್ನು ಈ ರೀತಿ ಕ್ಲಿಕ್ ಮಾಡಿ ಮತ್ತೆ ಇಲ್ಲೊಂದು ಬೀಟ್ ಇದು ಚುಕ್ಕಿ ಕೊಟ್ಕೊಳ್ಳಿ. ಮತ್ತೆ ಅದ್ರ ಮೇಲೆ ಪ್ಲೇ ಬಟನ್ ಮೇಲೆ ಪಕ್ಕಕ್ಕಿರೋದನ್ನ ಕ್ಲಿಕ್ ಮಾಡಿ ಮತ್ತೊಂದು ಚುಕ್ಕಿ ಕೊಟ್ಕೊಳ್ಳಿ. ಅದಾದಮೇಲೆ ನೀವು ಇದನ್ನು ಈ ರೀತಿ 32ಕ್ಕೆ ಇಟ್ಕೊಳ್ಳಿ. ಫಸ್ಟ್ ಒಂದು ಮಾರ್ಕ್ ಮ್ಯಾಗೆ ಇಟ್ಕೊಂಡು ಈ ರೀತಿ 32ಕ್ಕೆ ಸ್ಲೈಡ್ ಮಾಡ್ಕೊಳ್ಳಿ. ಆಮೇಲೆ 2ನೇ ಮಾರ್ಕ್ ಮ್ಯಾಗೆ ಇಟ್ಕೊಂಡು ಒಂದು 10ಕ್ಕೆ ಸ್ಲೈಡ್ ಮಾಡ್ಕೊಳ್ಳಿ. 10ಕ್ಕೆ ಸ್ಲೈಡ್ ಮಾಡ್ಕೊಂಡು ನೋಡ್ಬೋದು. ಅದೇ ರೀತಿ ಮತ್ತೆ ಇನ್ನೊಂದು ಫೋಟೋ ಹಾಕ್ಕೊಳ್ಳೋಣ. ಇನ್ನೊಂದು ಫೋಟೋ ನೆಕ್ಸ್ಟ್ ಈ ಕಡೆಯಿಂದ ಸ್ಲೈಡ್ ಆಗೋದು ಐತಲ್ಲ, ಹಾಗಾಗಿ ಇನ್ನೊಂದು ಫೋಟೋ ತೋರಿಸ್ತೀನಿ, ನೋಡ್ಬೋದು. ಅದೇ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ ಅವೇ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಲ್ಲಿ. ಆಮೇಲೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೊಟೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಪ್ಲೇ ಮಾಡೋ ಇದು ಆಪ್ಷನ್ ಇದೆಯಲ್ಲ, ಅದ್ರ ಪಕ್ಕಕ್ಕಿರೋ ಬಟನ್ನ ಮತ್ತೆ ಈ ರೀತಿ ಕೊಟ್ಕೊಂಡು ಪ್ಲೇ ಮಾಡೋ ಬಟನ್ ಪಕ್ಕಕ್ಕೆ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಒಂದು ಚುಕ್ಕಿ ಕೊಟ್ಕೊಳ್ಳಿ. ಮತ್ತು ಈ ಕಡೆ ಬಂದು ಈ ಕಡೆ ಒಂದು ಚುಕ್ಕಿ ಕೊಟ್ಕೊಳ್ಳಿ. ನೋಡ್ಬೋದು ಇದು ಈ ಕಡೆಯಿಂದ ರೊಟೇಟ್ ಆಗಬೇಕಲ್ಲ ಬಲಗಡೆಯಿಂದ, ಹಾಗಾಗಿ ಇದನ್ನು ಕೆಳಗಡೆ 32 ಇಟ್ಕೊಳ್ಳಿ. -32 ನೋಡ್ಬೋದು ನೀವು. -32 ಇದು -2ನೇ ಆಪ್ಷನ್ ಚುಕ್ಕಿ ಮೇಲೆ ಇಟ್ಕೊಂಡು -10 ಇಟ್ಕೊಳ್ಳಿ. 10 ಇಟ್ಕೊಂಡು ನೋಡ್ಬೋದು ಈ ಕಡೆಯಿಂದ ಸ್ಲೈಡ್ ಆಗೋದಿದು. ಅದೇ ರೀತಿ ಒಂದು ಈ ಕಡೆಯಿಂದ ಎಡಗಡೆಯಿಂದ ಸ್ಲೈಡ್ ಮಾಡೋದಾದರೆ ಪ್ಲಸ್ಸು, ಬಲಗಡೆಯಿಂದ ಸ್ಲೈಡ್ ಆಗೋದಾದರೆ ರೊಟೇಟ್ ಆಗೋದಾದರೆ ಮೈನಸ್ಸು ಇರಬೇಕು. 32 10 ಇಟ್ಕೊಳ್ಳಿ. ಇದೇ ರೀತಿ ಅಷ್ಟು ಫೋಟೋನ ಹಾಕಿ ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ರೊಟೇಟ್ ಆಗಂಗೆ
ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೋದು. ಇಷ್ಟೇ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.